1965 ಹಾಗೂ 1966 ಬಾಂಬೆಯಲ್ಲಿ ಒಬ್ಬ ಮುದುಕನ ಕೊಲೆಯಾಗುತ್ತೆ. ಇನ್ವೆಸ್ಟಿಗೇಷನ್ಗೆ ಅಂತ ಬಂದ ಪೊಲೀಸರಿಗೆ ಯಾರು ಕಬ್ಬಿಣದ ರಾಡಿನಿಂದ ಹೊಡೆದು ಹತ್ಯೆ ಮಾಡಿರೋದು ಗೊತ್ತಾಗುತ್ತೆ. ಈ ಕೊಲೆ ನಡೆದ ಕೆಲವು ದಿನಗಳಲ್ಲಿ ಇದೇ ರೀತಿ ಸಾಲಾಗಿ ಕೊಲೆಗಳಾಗೋದಕ್ಕೆ ಶುರು ಆಗ್ತಾ ಹೋಗುತ್ತೆ. ಈ ಎಲ್ಲಾ ಕೊಲೆಗಳಲ್ಲೂ 3 ಕಾಮನ್ ಪಾಯಿಂಟ್ ಇರುತ್ತೆ. ಏನಂದ್ರೆ ಮೊದಲನೇದು, ಈ ಎಲ್ಲಾ ಕೊಲೆಗಳು ನಡೀತಿರೋದು ರಾತ್ರಿ 1 ರಿಂದ 4 ಗಂಟೆ ಸಮಯ ಮಧ್ಯದಲ್ಲಿ. ಕೊಲೆಯಾದ ಎಲ್ಲಾ ವ್ಯಕ್ತಿಗಳಿಗೂ ಯಾವುದು ಕಬ್ಬಿಣದ ರಾಡಿನಿಂದ ತಲೆಗೆ ಹೊಡೆದು ಕೊಲೆ ಮಾಡಿರ್ತಾರೆ. ಇದುವರೆಗೂ ನಡೆದ ಎಲ್ಲಾ ಕೊಲೆಗಳಲ್ಲೂ ಎಲ್ಲಾ ವ್ಯಕ್ತಿಗಳು ಫುಟ್ಪಾತ್ ಅಥವಾ ಮಾರ್ಕೆಟ್ ಅಲ್ಲಿ ಮಲಗಿರುವಂತಹ ಬಡ ಜನಗಳ ಮೇಲೆನೆ ಆಗಿರೋದು. ಎಲ್ಲಾ ಕಾಮನ್ ಫ್ಯಾಕ್ಟ್ ನ ನೋಡ್ತಿದ್ರೆ ಪೊಲೀಸರಿಗೆ ಒಂದು ಸಂಶಯ ನಿಜ ಆಗುತ್ತೆ. ಏನಂದ್ರೆ ಈ ಎಲ್ಲಾ ಕೊಲೆಗಳನ್ನ ಮಾಡಿರೋದು ಒಬ್ಬ ಸೀರಿಯಲ್ ಕಿಲ್ಲರ್ ಅಂತ. ಇಡೀ ಬಾಂಬೆ ಈ ಸೀರಿಯಲ್ ಕಿಲ್ಲರ್ ನಿಂದ ಭಯಭೀತವಾಗಿರುತ್ತೆ. ಮನೆಯ ಮಾಡಿ ಮೇಲೆ ಹಾಗೂ ಮನೆಯ ಹೊರಗಡೆ ಮಲಗಿದವರೆಲ್ಲ ಮನೆ ಒಳಗಡೆ ಮಲಗೋದಕ್ಕೆ ಶುರು ಮಾಡ್ತಾರೆ. ಎಷ್ಟೋ ದಿನ ಬಾಕಲೆ ಆಗದಿರೋ ಮನೆಗಳೆಲ್ಲ ಬಾಕ್ಲಾಕೋದಿಕ್ಕೆ ಶುರು ಮಾಡ್ತಾರೆ. ಪೊಲೀಸರು ರಾತ್ರಿ ಪೂರ ಪೆಟ್ರೋಲಿಂಗ್ ಶುರು ಮಾಡ್ತಾರೆ. ಹಾಗೆ ಒಂದು ದಿನ ಇನ್ಸ್ಪೆಕ್ಟರ್ ವಿನಾಯಕ್ ರಾವ್ ಒಕಾಟ್ಕರ್ ಅವರಿಗೆ ಒಬ್ಬ ವ್ಯಕ್ತಿ ಸಂಶಯದಿಂದ ಕಾಣಿಸ್ತಾನೆ. ಆ ವ್ಯಕ್ತಿಯನ್ನ ಸ್ಟೇಷನ್ಗೆ ಕರ್ಕೊಂಡ್ಬಂದು ಎಂಕ್ವೈರಿಯನ್ನ ಶುರು ಮಾಡ್ತಾರೆ. ವಿನಾಯಕ್ ರಾವ್ ಒಕಾಟ್ಕರ್ ಅವರು ಆ ವ್ಯಕ್ತಿಯ ಹೆಸರನ್ನ ಕೇಳ್ತಾರೆ. ಆಗ ಆ ವ್ಯಕ್ತಿ ತನ್ನ ಹೆಸರನ್ನ ರಮಣ್ ರಾಘವ್ ಎಂದು ಹೇಳ್ತಾನೆ. ವಿನಾಯಕ್ ರಾವ್ ಒಕಾಟ್ಕರ್ ಅವರು ಆ ವ್ಯಕ್ತಿಯ ಫಿಂಗರ್ ಪ್ರಿಂಟ್ಸ್ ನ ತಗೊಳ್ಳೋದಕ್ಕೋಸ್ಕರ ಫಿಂಗರ್ ಪ್ರಿಂಟ್ ಫೈಲ್ ನ ತಗೊಬಂದು ಆ ವ್ಯಕ್ತಿಯ ಫಿಂಗರ್ ಪ್ರಿಂಟ್ ನ ತಗೊಳ್ತಿದ್ದಂಗೆ ಒಕಾಟ್ಕರ್ ಅವರಿಗೆ ಒಂದು ಶಾಕಿಂಗ್ ಸುದ್ದಿ ಕಾದಿರುತ್ತೆ. ಆ ವ್ಯಕ್ತಿ ಆಲ್ರೆಡಿ 9 ಸಲ ಜೈಲಿಗೆ ಬಂದು ಹೋಗಿರ್ತಾನೆ. ಪ್ರತಿ ಸಲ ಬಂದು ಹೋದಾಗ್ಲೂ ಒಂದೊಂದು ಹೆಸರನ್ನ ಕೊಟ್ಟಿರ್ತಾನೆ. ಹಿಂದೂ ದಳ್ವಾಯಿ, ವೇಣುಸ್ವಾಮಿ, ಅಣ್ಣ, ತಂಬಿ, ರಾಘವ್, ಈ ರೀತಿ ತುಂಬಾ ಹೆಸರುಗಳನ್ನ ಆ ವ್ಯಕ್ತಿ ಹೇಳಿರ್ತಾನೆ. ಹಾಗೆ ಒಕಾಟ್ಕರ್ ಅವರಿಗೆ ಬಾಂಬೆಯಲ್ಲಿ ನಡೆದ ಎಲ್ಲಾ ಸೀರಿಯಲ್ ಕಿಲ್ಲಿಂಗ್ಸ್ ನ ಹಿಂದೆ ಇರೋದು ಇದೇ ವ್ಯಕ್ತಿ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಯಾವುದೇ ಸಾಕ್ಷಿಗಳಿಲ್ಲದೆ ಕೋರ್ಟ್ ಆ ವ್ಯಕ್ತಿಯನ್ನ ರಿಲೀಸ್ ಮಾಡುತ್ತೆ. 1966ರಲ್ಲಿ ರಾಘವನ್ನು ಬಾಂಬೆ ಬಿಟ್ಟು ಹೊರಡ್ತಾನೆ. ಇಲ್ಲಿಂದ ಬಾಂಬೆಯಲ್ಲಿ ಯಾವುದೇ ತರ ಕೊಲೆ ಪ್ರಕರಣಗಳು ಆಗೋದಿಲ್ಲ. ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಕಾರ್ತಿಕ್ ಆನ್ ಕ್ಯಾಮ್. 1968 ಆಗ ತಾನೇ ಬಾಂಬೆಯ ಜನ ಆ ಭಯದಿಂದ ಹೊರಗಡೆ ಬರ್ತಿರ್ತಾರೆ. ಅಷ್ಟರಲ್ಲಿ ಆ ಸೀರಿಯಲ್ ಕಿಲ್ಲರ್ ನ ಕೆಲಸ ಮತ್ತೆ ಶುರು ಆಗುತ್ತೆ. ಯಾವುದೋ ಒಂದು ಕಬ್ಬಿಣದ ರಾಡಿಯಿಂದ ತಲೆಗೆ ಹೊಡೆದು ಕೊಲೆಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ಟೈಮಲ್ಲಿ ಬಾಂಬೆಯ ಕಮಿಷನರ್ ಆದ PS ಮೋದಕ್ ಅವರು ಈ ಪ್ರಕರಣನ CIDಗೆ ಒಪ್ಪಿಸ್ತಾರೆ. ಆಗ ಬಂದಿದ್ದೆ DCP ರಮಕಾಂತ್ ಕುಲಕರ್ಣಿ. ಸುಮಾರು 2000 ಪೊಲೀಸರು ಆ ಕಿಲ್ಲರ್ನ ಹುಡ್ಕೋದಿಕ್ಕೆ ಶುರು ಮಾಡ್ತಾರೆ. ಅದೇ ಸಮಯದಲ್ಲಿ 1968 ಆಗಸ್ಟ್ 25-26ರಲ್ಲಿ ಬಾಂಬೆಯಲ್ಲಿ ಮತ್ತೆರಡು ಕೊಲೆ ನಡೆಯುತ್ತೆ. ಯಾರು ತಲೆಗೆ ಕಬ್ಬಿಣದ ರಾಡಿನಿಂದ ಹೊಡೆದು ಹತ್ಯೆ ಮಾಡಿರ್ತಾರೆ. ಆ ಜಾಗಕ್ಕೆ ಬಂದ ಕ್ರೈಮ್ ಬ್ರಾಂಚ್ ಪೊಲೀಸ್ ಅವರಿಗೆ ಅಲ್ಲಿ ಒಂದು ಫಿಂಗರ್ ಪ್ರಿಂಟ್ ಸಿಗುತ್ತೆ. ಆ ಫಿಂಗರ್ ಪ್ರಿಂಟ್ ನ ರಾಘವ್ನ ಫಿಂಗರ್ ಪ್ರಿಂಟ್ ಜೊತೆ ಮ್ಯಾಚ್ ಮಾಡ್ತಾರೆ. ಆ 2 ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗುತ್ತೆ. ಆಗ DCP ರಮಕಾಂತ್ ಕುಲಕರ್ಣಿ ಅವರು ರಾಘವನ್ನ ಫೋಟೋನ ಎಲ್ಲಾ ಸ್ಟೇಷನ್ಗೂ ಕಳಿಸ್ಕೊಡ್ತಾರೆ. ಪೊಲೀಸರು ಫೋಟೋ ಹಿಡಿದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಒಂದು ದಿನ ಮಂಜುಳಾಬಾಯಿ ದಳ್ವಾಯಿ ಅನ್ನೋರಿಗೆ ಪೊಲೀಸರು ಆ ಫೋಟೋನ ತೋರಿಸ್ತಾರೆ. ಮಂಜುಳಾಬಾಯಿ ದಳ್ವಾಯಿ ರಾಘವನ್ನ ಗುರುತಿಡಿತಾರೆ, ಆದ್ರೆ ಬೇರೆ ಹೆಸರಲ್ಲಿ. ಆ ಹೆಸರು ಅಣ್ಣ. ಈ ವ್ಯಕ್ತಿ ಎಲ್ಲಿರ್ತಾನೆ ಅಂತ ನಿನಗೆ ಗೊತ್ತಾ ಅಂತ ಪೊಲೀಸರು ಮಂಜುಳಾಬಾಯಿ ದಳ್ವಾಯಿನ ಕೇಳ್ತಾರೆ. ಆಗ ಮಂಜುಳಾಬಾಯಿ ದಳ್ವಾಯಿ, ಈ ವ್ಯಕ್ತಿ ಎಲ್ಲಿರ್ತಾನೆ ಅನ್ನೋದು ನನಗೆ ಗೊತ್ತಿಲ್ಲ, ಆದ್ರೆ ಇವತ್ತು ಬೆಳಗ್ಗೆ ತಾನೇ ನಾನು ಇವ್ರನ್ನ ನೋಡ್ದೆ. ಪೊಲೀಸರು, ನೀನು ಈ ವ್ಯಕ್ತಿಯನ್ನ ನೋಡಿದಾಗ ಈ ವ್ಯಕ್ತಿ ಹೇಗಿದ್ದ ಅಂತ ಮಂಜುಳಾಬಾಯಿ ದಳ್ವಾಯಿನ ಕೇಳ್ತಾರೆ. ಆಗ ಮಂಜುಳಾಬಾಯಿ ದಳ್ವಾಯಿ ಕೈಯಲ್ಲಿ ಒಂದು ಛತ್ರಿ, ನೀಲಿ ಶರ್ಟ್ ಹಾಗೂ ಕಾಕಿ ಚಡ್ಡಿ ಹಾಕೊಂಡು ಒಂದು ಬ್ರೌನ್ ಶೂಸ್ ಹಾಕೊಂಡಿದ್ರು ಅಂತ ಪೊಲೀಸರಿಗೆ ತಿಳಿಸ್ತಾರೆ. ಆ ಕೂಡಲೇ ಪೊಲೀಸರು ಈ ಇನ್ಫಾರ್ಮೇಶನ್ ನ ಎಲ್ಲಾ ಸ್ಟೇಷನ್ಗೂ ಕಳಿಸ್ಕೊಡ್ತಾರೆ. ಅದೇ ದಿನ ರಾತ್ರಿ ಪೂರ ಪೊಲೀಸರು ಆ ಜಾಗದ ಸುತ್ತಮುತ್ತ ಹುಡುಕಾಟ ನಡೆಸ್ತಾರೆ. ಆದ್ರೆ ರಾಘವನ್ ಎಲ್ಲೂ ಕೂಡ ಸಿಗೋದಿಲ್ಲ. 27 ಆಗಸ್ಟ್ 1968 ಅಲೆಕ್ಸ್ ಫಿಯಾಲೋ ಎಂಬ ಸಬ್ ಇನ್ಸ್ಪೆಕ್ಟರ್ಗೆ ಒಬ್ಬ ವ್ಯಕ್ತಿ ನೀಲಿ ಶರ್ಟ್, ಕಾಕಿ ಚಡ್ಡಿ ಹಾಗೂ ಬ್ರೌನ್ ಶೂಸ್ ಹಾಕೊಂಡು ಕೈಯಲ್ಲಿ ಒಂದು ಛತ್ರಿ ಹಿಡ್ಕೊಂಡು ಹೋಗೋದು ಕಾಣಿಸುತ್ತೆ. ಆ ಛತ್ರಿ ಮಳೆಯಲ್ಲಿ ನೆಂದಿರೋ ಹಾಗೆ ಅನಿಸಿರುತ್ತೆ. ಆದ್ರೆ ಆ ಜಾಗದ ಸುತ್ತಮುತ್ತ 2 ದಿನದಿಂದ ಯಾವ್ದು ಕೂಡ ಮಳೆ ಬಂದಿರಲ್ಲ. ಆಗ ಅಲೆಕ್ಸ್ ಫಿಯಾಲೋ ಅವರಿಗೆ ಗೊತ್ತಾಗುತ್ತೆ ಈ ವ್ಯಕ್ತಿ ಎಲ್ಲೋ ದೂರದಿಂದ ಬಂದಿರೋನು. ಆ ವ್ಯಕ್ತಿಯನ್ನ ಅಲೆಕ್ಸ್ ಫಿಯಾಲೋ ಅವರು ಹತ್ರದಿಂದ ಹೋಗಿ ನೋಡಿದಾಗ ಆ ವ್ಯಕ್ತಿಯ ಶರ್ಟ್ ಮೇಲೆ ರಕ್ತದ ಕಲೆ ಆಗಿರುತ್ತೆ. ಅಲೆಕ್ಸ್ ಫಿಯಾಲೋ ಅವರು ಆ ವ್ಯಕ್ತಿಯ ಹೆಸರನ್ನ ಕೇಳ್ತಾರೆ. ಆಗ ಆ ವ್ಯಕ್ತಿ ತನ್ನ ಹೆಸರನ್ನ ಸಿದ್ದಿ ದಳವಾಯಿ ಅಂತ ಆ ವ್ಯಕ್ತಿಯ ಹೆಸರನ್ನ ಹೇಳ್ತಾನೆ. ಆಗ ಅಲ್ಲಿರೋದು ರಾಘವನ್ನೇ ಅನ್ನೋದು ಅಲೆಕ್ಸ್ ಫಿಯಾಲೋ ಅವರಿಗೆ ಕನ್ಫರ್ಮ್ ಆಗುತ್ತೆ. ಯಾಕಂದ್ರೆ ಅಲೆಕ್ಸ್ ಅವರಿಗೆ ಸಿದ್ದಿ ದಳವಾಯಿ ಅನ್ನೋದು ರಾಘವನ್ನ ಮತ್ತೊಂದು ಹೆಸರು ಅನ್ನೋದು ಗೊತ್ತಿರುತ್ತೆ. ಆ ತಕ್ಷಣ ಅಲೆಕ್ಸ್ ಅವರು ರಾಘವನ್ನ ಸ್ಟೇಷನ್ ಹೋಗೋದಕ್ಕೆ ಕರೀತಾರೆ. ರಾಘವನ್ ಯಾವುದೇ ತರ ಯೋಚನೆಯನ್ನೇ ಮಾಡಲ್ಲ, ಬಂದು ಜೀಪ್ ಅಲ್ಲಿ ಕೂರ್ತಾನೆ. ಆ ನಂತರ ಅಲೆಕ್ಸ್ ಅವರು ರಾಘವನ್ನ ಸ್ಟೇಷನ್ಗೆ ಕರೆದುಕೊಂಡು ತನ್ನ ಸೀನಿಯರ್ಸ್ ಗೆ ವಿಷಯನ ಮುಟ್ಟಿಸ್ತಾರೆ. ಆಗ ಕ್ರೈಮ್ ಬ್ರಾಂಚ್ ಅವರು ಬರ್ತಿದ್ದಾಗೆ ಮೊದಲು ರಾಘವನ್ನ ಫಿಂಗರ್ ಪ್ರಿಂಟ್ಸ್ ನ ತಗೊಂಡು 25 ಹಾಗೂ 26 ಆಗಸ್ಟ್ ಅಲ್ಲಿ ನಡೆದಿರುವಂತ ಕೊಲೆಯ ಫಿಂಗರ್ ಪ್ರಿಂಟ್ಸ್ ಜೊತೆ ಮ್ಯಾಚ್ ಮಾಡ್ತಾರೆ. ಆ 2 ಫಿಂಗರ್ ಪ್ರಿಂಟ್ಸ್ ಮ್ಯಾಚ್ ಆಗುತ್ತೆ. ಈ ವಿಷಯದಿಂದ ತುಂಬಾನೇ ಖುಷಿಯಾದ
ES ಮೋದಕ್ ಅವರು ಅಲೆಕ್ಸ್ ಫಿಯಲ್ ಅವರಿಗೆ 1,000 ರೂಪಾಯಿನ ಉಡುಗೊರೆಯಾಗಿ ನೀಡುತ್ತಾರೆ. 27 ಆಗಸ್ಟ್ 1968 ರಾಘವನ್ನ CID ಅವರು ಕಸ್ಟಡಿಗೆ ತಗೊಂತಾರೆ. ಪೊಲೀಸರು ರಾಘವನ್ನ ಕಸ್ಟಡಿಗೆ ತಗೊಂಡು 2 ದಿನ ಆಗುತ್ತೆ. ಈ 2 ದಿನದಲ್ಲಿ ಪೊಲೀಸರು ಸುಮಾರು ಪ್ರಶ್ನೆಯನ್ನ ರಾಘವನ್ ಮುಂದೆ ಇಡ್ತಾರೆ. ಆದ್ರೆ ಯಾವುದೇ ತರ ಉತ್ತರ ರಾಘವನ್ ಕಡೆಯಿಂದ ಪೊಲೀಸರಿಗೆ ಸಿಗೋದಿಲ್ಲ. ಎಷ್ಟೇ ಹೊಡೆದ್ರು ಏನೇ ಮಾಡಿದ್ರು ರಾಘವನ್ ಬಾಯಿ ಬಿಡ್ತಿರೋದಿಲ್ಲ. ಆದ್ರೆ ಒಂದು ದಿನ ಪೊಲೀಸರು ಸುಮ್ಮನೆ ರಾಘವನ್ನ ಕೇಳ್ತಾರೆ, ನಿನಗೆ ಏನ್ ಬೇಕು ಅಂತ. ಆಗ ರಾಘವನ್ ಹೇಳೋದು ಮುರ್ಗಿ ಅಂದ್ರೆ ಚಿಕನ್. ತಕ್ಷಣ ಪೊಲೀಸರು ರಾಘವನ್ಗಾಗಿ ಚಿಕನ್ ನ ವ್ಯವಸ್ಥೆ ಮಾಡ್ತಾರೆ. ಅದನ್ನ ತಿಂದು ಮುಗಿಸಿ ರಾಘವನ್ ಮತ್ತೆ ಮುರ್ಗಿ ಅಂತ 2ನೇ ಬಾರಿ ಕೂಡ ಪೊಲೀಸರು ಅದನ್ನ ತರಿಸ್ಕೊಳ್ತಾರೆ. 3ನೇ ಬಾರಿ ರಾಘವನ್ ಪ್ರಾಸ್ಟಿಟ್ಯೂಟ್ ನ ಕೇಳ್ತಾನೆ, ಅಂದ್ರೆ ಅವನ ಜೊತೆ ಮಲ್ಗೋ ಒಂದು ಹೆಂಗಿಸ್ಬೇಕು ಅಂತ. ಆದ್ರೆ ಪೊಲೀಸರು ಇದನ್ನ ವಿರೋಧಿಸ್ತಾರೆ. ಆಗ ರಾಘವನ್ ತನಗೆ ಕೊಬ್ಬರಿ ಎಣ್ಣೆ, ಬಾಚಣಿಗೆ ಹಾಗೂ ಒಂದು ಕನ್ನಡಿ ಬೇಕು ಅಂತ ಕೇಳ್ತಾರೆ. ಪೊಲೀಸರು 3ರ ವ್ಯವಸ್ಥೆ ಕೂಡ ಮಾಡ್ತಾರೆ. ಆಗ ರಾಘವನ್ ತನ್ನ ತಲೆಗೆ ಕೊಬ್ಬರಿ ಎಣ್ಣೆ ಹಚ್ಚಿ ಕೂದಲನ್ನ ಸರಿ ಮಾಡ್ಕೊಂತಾನೆ. ಆ ನಂತರ ರಾಘವನ್ ಸುಮಾರು ಹೊತ್ತು ಕನ್ನಡಿ ಮುಂದೆ ಕೂತು ಪೊಲೀಸರ ಕಡೆ ತಿರುಗಿ, ಈಗ ಏನ್ ಬೇಕು ಕೇಳಿ ಅಂತ ಹೇಳ್ತಾನೆ. ಪೊಲೀಸರು ಈಗ ನಡೆದಿರುವ ಕೊಲೆಗಳ ಬಗ್ಗೆ ಕೇಳ್ತಾರೆ. ಸರಿ, ನಾನ್ ನಿಮ್ಗೆ ಎಲ್ಲ ಹೇಳ್ತೀನಿ ಅಂತ ರಾಘವನ್ ತನ್ನ ಕಥೆಯನ್ನ ಹೇಳೋದಿಕ್ಕೆ ಶುರು ಮಾಡ್ತಾನೆ. 2 ವರ್ಷಗಳ ಹಿಂದೆ ರಾಘವನ್ ಬಾಂಬೆಯನ್ನ ಬಿಟ್ಟು ಪುಣೆ ಕಡೆ ಹೊರಡ್ತಾನೆ. ಪುಣೆಯಲ್ಲಿ ಸಣ್ಣ ಪುಟ್ಟ ಕಳ್ಳತನ ಮಾಡೋದಿಕ್ಕೆ ಶುರು ಮಾಡ್ತಾನೆ. ಅಲ್ಲಿಂದ ರಾಘವನ್ 2 ವರ್ಷ ಜೈಲು ಶಿಕ್ಷೆಯನ್ನ ಅನುಭವಿಸಿ ಬಾಂಬೆ ಕಡೆ ಮತ್ತೆ ಬರ್ತಾನೆ. ಜುಲೈ 1968 ರಾಘವನ್ ಮತ್ತೆ ಬಾಂಬೆಗೆ ಕಾಲಿಡ್ತಾನೆ. ಬಂದ 2 ದಿನಗಳಲ್ಲೇ ರಾಘವನ್ ತನ್ನ ಕೆಲಸನ ಮತ್ತೆ ಶುರು ಮಾಡಿ ಒಂದು ಗುಡಿಸಲಿನಲ್ಲಿ ಒಂದು ಹೆಂಗಸು ಹಾಗೆ ಮಗು ಮಲಗಿರೋದನ್ನ ನೋಡ್ತಾನೆ. ಅದೇ ಗುಡಿಸಲಿನ ಆಚೆ ಆ ಹೆಂಗಸಿನ ಗಂಡ ಕೂಡ ಮಲಗಿರ್ತಾನೆ. ರಾಘವನ್ ನಿಧಾನವಾಗಿ ಆ ಮನುಷ್ಯನ ಬಳಿ ಹೋಗಿ ತನ್ನ ಹತ್ರ ಇದ್ದ ಕಬ್ಬಿಣದ ರಾಡಿಯಿಂದ ಆ ಮನುಷ್ಯನ ತಲೆಗೆ ಹೊಡೆಯೋದಿಕ್ಕೆ ಶುರು ಮಾಡ್ತಾನೆ. ಆ ವ್ಯಕ್ತಿ ಕಿರ್ಚೋ ಶಬ್ದವನ್ನ ಕೇಳಿ ಆ ಮನುಷ್ಯನ ಹೆಂಡತಿ ಜೋರಾಗಿ ಕಿರಿಸ್ತಾಳೆ. ಅಲ್ಲಿಂದ ರಾಘವನ್ ಓಡಿ ಇನ್ನೊಂದು ಗುಡಿಸಲ ಹತ್ರ ಬೀಳ್ತಾನೆ. ಆ ಗುಡಿಸಲ ಹತ್ರ ಒಬ್ಬ ವ್ಯಕ್ತಿ ಮಲಗಿರೋದನ್ನ ನೋಡಿ ಅದೇ ಐರನ್ ರಾಡಿ ಆ ವ್ಯಕ್ತಿಗೂ ಸಹ ಪ್ರಾಣ ಹೋಗುವವರೆಗೂ ತಲೆಗೆ ಹೊಡಿತಾನೆ. ಆಗ ಆ ವ್ಯಕ್ತಿ ಸಾವನ್ನಪ್ಪಿದ ನಂತರ ಆ ವ್ಯಕ್ತಿಯ ಬಳಿ ಇದ್ದ ವಾಚ್, ಛತ್ರಿ ಹಾಗೆ ಟಾರ್ಚ್ ತಗೊಂಡು ರಾಘವನ್ ಅಲ್ಲಿಂದ ಕಾಡಿನೊಳಗಡೆ ಓಡೋಗ್ತಾನೆ. 3 ದಿನ ಕಳೆಯುತ್ತೆ. ರಾಘವನ್ ಒಂದು ಹಂಚಿನ ಮನೆ ನೋಡಿ ಆ ಮನೆ ಒಳಗಡೆ ಒಂದು ಹೆಂಗಸು 2 ತಿಂಗಳಿನ ಮಗುಗೆ ಹಾಲು ಕುಡಿಸ್ತಿರ್ತಾಳೆ. ರಾಘವನ್ಗೆ ಆ ಹೆಂಗಸ ಹಾಕಿದ್ದ ಚಿನ್ನದ ತಾಲಿ ಮೇಲೆ ಕಣ್ಬೀಳುತ್ತೆ. ರಾಘವನ್ ಆ ಹೆಂಗಸು ಮಲಗುವವರೆಗೂ ಕಾಯ್ತಾನೆ. ಆ ನಂತರ ಆ ಮನೆಯ ಒಳಗಡೆ ನಿಧಾನವಾಗಿ ಕಾಲಿಟ್ಟು ಪಕ್ಕದಲ್ಲೇ ಮಲಗಿದ್ದ ಆ ಹೆಂಗಸಿನ ಪತಿಗೆ ರಾಘವನ್ ತನ್ನ ಬಳಿ ಇದ್ದ ಕಬ್ಬಿಣದ ರಾಡಿನಿಂದ ಜೋರಾಗಿ ಹೊಡೆಯೋಕೆ ಶುರು ಮಾಡಿ ಅಷ್ಟರಲ್ಲಿ ಆ ಹೆಂಗಸು ಕಿರ್ಚೋದಕ್ಕೆ ಶುರು ಮಾಡ್ತಾಳೆ. ಆ ನಂತರ ರಾಘವನ್ ಆ ಹೆಂಗಸಿಗೂ ಕೂಡ ಕಬ್ಬಿಣದ ರಾಡಿನಿಂದ ಹೊಡೆಯೋದಿಕ್ಕೆ ಶುರು ಮಾಡ್ತಾನೆ. ಪಕ್ಕದಲ್ಲೇ ಮಲಗಿದ್ದ ಮಗು ಕೂಡ ಅಳೋದಿಕ್ಕೆ ಶುರು ಮಾಡುತ್ತೆ. ರಾಘವನ್ ಮಗು ಅಂತ ಕೂಡ ನೋಡದೆ ಆ ಮಗುವನ್ನು ಕೂಡ ಹತ್ಯೆ ಮಾಡ್ತಾನೆ. ಅಲ್ಲಿಂದ ರಾಘವನ್ ಮನೆಯ ಈಚೆ ಬಂದು ಸುತ್ತ ನೋಡ್ತಾನೆ. ತನ್ನ ಕಬ್ಬಿಣದ ರಾಡನ್ನ ಮನೆ ಈಚೆ ಇಟ್ಟು ಮನೆ ಒಳಗಡೆ ಮತ್ತೆ ಬರ್ತಾನೆ. ಆ ನಂತರ ಆ ಹೆಂಗಸಿನ ಕುತ್ತಿಗೆಯಲ್ಲಿದ್ದ ಚಿನ್ನದ ತಾಲಿಯನ್ನು ಬಿಚ್ಚಿ ರಾಘವನ್ ತನ್ನ ಜೇಬೊಳಗಡೆ ಇಟ್ಕೊಂತಾನೆ. ರಾಘವನ್ನ ಒಳಗಡೆ ಇದ್ದ ಮೃಗ ಎಚ್ಚೆತ್ಕೊಂತಾನೆ. ಆ ಹೆಂಗಸಿನ ಪಕ್ಕ ಮಲಗಿ ಆ ಹೆಂಗಸಿನ ಬಟ್ಟೆಯನ್ನ ಬಿಚ್ಚೋದಿಕ್ಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ಯಾವುದೋ ಅಜ್ಜಿ ಆ ಮನೆ ಬಳಿ ಬರ್ತಾನೆ. ಅದನ್ನ ನೋಡಿದ ರಾಘವನ್ ಅಲ್ಲಿಂದ ತನ್ನ ಕಬ್ಬಿಣದ ರಾಡನ್ನ ಅಲ್ಲೇ ಬಿಟ್ಟು ಓಡೋಗೋದಕ್ಕೆ ಶುರು ಮಾಡ್ತಾನೆ. ಈ ಘಟನೆ ನಡೆದ ಕೆಲವು ದಿನಗಳ ನಂತರ ರಾಘವನ್ ಅಲ್ಲಿಂದ ಕದ್ದಿದ್ದ ಚಿನ್ನದ ತಾಲಿಯನ್ನ ಅಡ ಇಡೋದಕ್ಕೆ ಹೋಗ್ತಾನೆ. ಆಗ ಅವನಿಗೆ ಅಲ್ಲಿ ಸತ್ಯ ಗೊತ್ತಾಗುತ್ತೆ, ಅದು ಚಿನ್ನ ಅಲ್ಲ, ನಕಲಿ ಅಂತ. ಅಲ್ಲಿಂದ ರಾಘವನ್ ತನ್ನ ಸ್ನೇಹಿತನ ಬಳಿ ಹೋಗ್ತಾನೆ. ತನ್ನ ಸ್ನೇಹಿತನ ಹತ್ರ ರಾಘವನ್ ಭೂಮಿ ಒಗೆಯೋದಕ್ಕೆ ಒಂದು ಆರೆ ಬೇಕು ಅಂತ ಈಸ್ಕೊಂಡು ಆ ಆರೆಯನ್ನ ತನಗೆ ಬೇಕಾದ ರೀತಿ ರೆಡಿ ಮಾಡಿಸ್ಕೊಳ್ತಾನೆ. ಅದಾದ ನಂತರ ರಾಘವನ್ ಒಂದು ಗುಡಿಸಿನ ಬಳಿ ಒಬ್ಬ ವ್ಯಕ್ತಿ ಮಲಗಿರೋದನ್ನ ನೋಡ್ತಾನೆ. ಆ ವ್ಯಕ್ತಿಯ ಬಳಿ ಹೋಗಿ ರಾಘವನ್ ತನ್ನ ಹೊಸ ಅಸ್ತ್ರದಿಂದ ಆ ವ್ಯಕ್ತಿಯ ತಲೆಗೆ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಆ ವ್ಯಕ್ತಿ ಸಾವನ್ನಪ್ಪಿದ ನಂತರ ರಾಘವನ್ ಆ ವ್ಯಕ್ತಿಯ ಬಳಿ ಇದ್ದ ಬಿಡಿ ಹಾಗೂ ಮ್ಯಾಚ್ ಬಾಕ್ಸ್ ನ ಎತ್ತಿ ತನ್ನ ಜೋಬಲ್ಲಿ ಮಡಿಕೊಂಡ. ಮತ್ತೊಂದು ಗುಡಿಸದಲ್ಲಿ ಒಂದು ಹೆಂಗಸು ತನ್ನ 2 ಮಕ್ಕಳ ಜೊತೆ ಮಲಗಿರೋದನ್ನ ನೋಡ್ತಾನೆ. ಆಗ ರಾಘವನ್ ಆ ಮನೆ ಒಳಗಡೆ ಹೋಗಿ ಆ ಹೆಂಗಸಿಗೆ ಅದೇ ಕಬ್ಬಿಣದ ರಾಡಿಯಿಂದ ಜೋರಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ರಾಘವನ್ ಹೇಳ್ತಾನೆ, ಆ ಹೆಂಗಸನ್ನ ಸಾಯಿಸಿದ ನಂತರ ಆ ಹೆಂಗಸಿನ ಕಂಬಳಿಯನ್ನ ತೆಗೆದ್ರೆ ಆ ಹೆಂಗಸು ಯಾವುದೇ ತರ ಬಟ್ಟೆ ಹಾಕೊಂಡು ಮಲಗಿರೋದಿಲ್ಲ. ಆ ನಂತರ ರಾಘವನ್ನ ಒಳಗಡೆ ಇದ್ದ ರಾಕ್ಷಸ ಮತ್ತೊಮ್ಮೆ ಹೊರ ಬರ್ತಾನೆ. ಸತ್ತಿರುವಂತಹ ಆ ಹೆಂಗಸಿನ ಜೊತೆ ಬಲಾತ್ಕಾರ ಮಾಡ್ತಾನೆ. ಮತ್ತೆ ಅಲ್ಲಿಂದ ಎದ್ದು ರಾಘವನ್ ಆ ಗುಡಿಸಲಿದ್ದ ಊಟನ ಮಾಡಿ ಅಲ್ಲಿಂದ ಹೊರಡ್ತಾನೆ. ಇದೇ ರೀತಿ ರಾಘವನ್ ತುಂಬಾ ಕೊಲೆಗಳನ್ನ ಮಾಡಿರ್ತಾನೆ. ಹಾಗೆ ಪೊಲೀಸರು ರಾಘವನ್ನ
ಹಿಂದೆ 1965 ಹಾಗೂ 66ರಲ್ಲಿ ನಡೆದ ಕೊಲೆಗಳ ಬಗ್ಗೆ ಕೇಳ್ತಾರೆ. ಆಗ ರಾಘವನ್ ತಾನಾಗಿ ಒಪ್ಕೊಂತಾನೆ, ಹೌದು ಹಾಗೂ ಕೂಡ ಆ ಹತ್ಯೆಗಳನ್ನ ನಾನೇ ಮಾಡಿದ್ದು. ಇಲ್ಲಿಯವರೆಗೂ ರಾಘವನ್ ಸುಮಾರು 41 ಹತ್ಯೆಗಳನ್ನ ಮಾಡಿರ್ತಾನೆ. ಪೊಲೀಸರು ರಾಘವನ್ನ ಕೇಳ್ತಾರೆ, ಇಷ್ಟೊಂದು ಕೊಲೆ ಏನಕ್ಕೆ ಮಾಡಿದೆ? ಆಗ ರಾಘವನ್ ಒಂದು ಉತ್ತರನ ಕೊಡ್ತಾನೆ, ನನಗೆ ಈ ಎಲ್ಲ ಕೊಲೆಯನ್ನ ಮಾಡೋದಕ್ಕೆ ಹೇಳಿದ್ದು ದೇವರು ಅಂತ ರಾಘವನ್ ಉತ್ತರವನ್ನ ಕೊಡ್ತಾನೆ. ಜೂನ್ 2, 1969ರಲ್ಲಿ ರಾಘವನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಡಿಫೆನ್ಸ್ ಲಾಯರ್ ಆದ PV ಪವಾರ್ ಅವರು ರಾಘವನಿಗೆ ಮೆಂಟಲ್ ಇಶ್ಯೂ ಇದೆ, ಅವನು ಏನು ಮಾಡ್ತಿದ್ದಾನೆ ಅದು ಅವನಿಗೆ ಗೊತ್ತಿಲ್ಲ ಅಂತ ವಾದವನ್ನ ಮುಂದಿಡ್ತಾರೆ. ಆ ನಂತರ ಕೋರ್ಟ್ ರಾಘವನನ್ನ ಮೆಂಟಲ್ ಚೆಕಪ್ಗೆ ಅಂತ ಕಳಿಸ್ಕೊಡ್ತಾರೆ. 3 ತಿಂಗಳ ನಂತರ ರಾಘವನ್ನ ಮೆಂಟಲ್ ಹೆಲ್ತ್ ರಿಪೋರ್ಟ್ ಬರುತ್ತೆ. ಅದರಲ್ಲಿ ರಾಘವನ ಮೆಂಟಲ್ ಹೆಲ್ತ್ ನಾರ್ಮಲ್ ಆಗೇ ಇದೆ ಅನ್ನೋದು ಗೊತ್ತಾಗುತ್ತೆ. ಆ ನಂತರ ಕೋರ್ಟ್ ರಾಘವನಿಗೆ ಜೀವಾವಧಿ ಶಿಕ್ಷೆಯನ್ನ ನೀಡುತ್ತೆ. 1995ರಲ್ಲಿ ರಾಘವನ್ ಕಿಡ್ನಿ ಫೇಲ್ಯೂರ್ ಇಂದ ಹಾಸ್ಪಿಟಲಲ್ಲಿ ಸಾವನ್ನಪ್ತಾನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇದೇ ರೀತಿ ತುಂಬ ಕಂಟೆಂಟ್ಸ್ಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.